ನನ್ನ ಹೆಸರು ಕೆ ಎಸ್ ಗುರುದೇವರು. ನನ್ನ ತಂದೆ ತಾಯಿ ಸಿದ್ಧಲಿಂಗಪ್ಪ ಲೇಟ್ ಹೊನ್ನಮ್ಮ. ನಾನು ದಿನಾಂಕ 16/5/1954 ನಾನು ಜನರಾಗಿದ್ದು. ನಮ್ಮದು ಕೋಲೂರೇ, ನೇಟಿವ್ ಪ್ಲೇಸ್ ಕೋಲೂರೇ. ಅಲ್ಲಿಂದ ನೀವು ವಿದ್ಯಾಭ್ಯಾಸ ಎಲ್ಲಿವರೆಗೂ ಆಯಿತು ನಿಮ್ಮದು? ನಾನು ಇದೇ ಊರಲ್ಲಿ ಓದಿದೆ. 3ನೇ ಕ್ಲಾಸ್ ಪಾಸ್ ಆಯಿತು. ರಾಮಳ್ಳಿಗೆ ಹೋಗಿ ರಾಮಳ್ಳಿಲಿ 7th ಓದ್ಬಿಟ್ಟು ಕೆಂಗೇರಿಗೆ ಹೋದೆ ಹೈಸ್ಕೂಲ್ ಫಸ್ಟ್ ಇಯರ್ಗೆ. ಅಲ್ಲಿ ಸ್ವಲ್ಪ ದಿನ ಓದಿದೆ, ಅಲ್ಲಿಂದ ಬಿಟ್ಬಿಟ್ಟೆ. ನಿಮ್ಮ ವಿದ್ಯಾಭ್ಯಾಸದ ನಂತರದಲ್ಲಿ ನೀವು ಏನು ಕೆಲಸ ಮಾಡ್ತಾ ಇದ್ದೀವಿ? ವ್ಯವಸಾಯನ ಅಥವಾ ಬೇರೆ ಏನಾರ ಕೆಲಸ ಮಾಡ್ತಾ ಇದ್ದೀರಾ? ವ್ಯವಸಾಯನೇ ಮಾಡ್ತಾ ಇದ್ದಿದ್ದು. ನೀವು ಈ ಒಂದು ರಂಗಭೂಮಿಗೆ ಬರೋದಕ್ಕೆ ಕಾರಣ ಯಾರು ಮತ್ತು ಏನು ಸ್ಫೂರ್ತಿ? ಈ ರಂಗಭೂಮಿಗೆ ಬರೋಕ್ಕೆ ಕಾರಣ ಅಂದರೆ ಊರಲ್ಲೇ ಡ್ರಾಮಾ ಕಲಿತಾಯಿದ್ರು. ಊರನ್ನೇ ಡ್ರಾಮಾ ಕಲಿಯುವಾಗ ಅಲ್ಲಿ ಹೋಗಿವನೆ, ಅಲ್ಲಿ ನಿಂತ್ಕೊಂಡೇ ಇರುವನೆ. ಅದು ನೋಡಿ ನನಗೆ ಒಂಥರ ಆಶ್ಚರ್ಯ ಆಯಿತು. ಈ ರಂಗಭೂಮಿದು ಈ ಹಾರ್ಮೋನಿ ಆಟ ಕಲೀಲೇಬೇಕು ಅಂತ ಅದೊಂದು ಮನಸ್ಸಿಗೆ ಬಂತು. ಅದು ತಾನಾಗೇ ಅದನ್ನ ವ್ಯವಸ್ಥೆ ಮಾಡಿಕೊಂಡೆ. ರಾಗದ ಪರಿಚಯಗಳೆಲ್ಲ ಸ್ವಲ್ಪ ತಿಳ್ಕೊಂಡೆ. ಈ ಒಂದು ಹಾರ್ಮೋನಿಯಂ ಕಲಿಯೋದಕ್ಕೆ ನಿಮಗೆ ಯಾರು ಗುರುಗಳು ಅನಿಸುತ್ತೆ? ಯಾರೂ ಬರಲಿಲ್ಲ ನನಗೆ, ಗುರುವಿನ ಅಕ್ಷರನೇ ಇಲ್ಲ. ಅಂದರೆ ದೈವದತ್ತವಾದ ಕೊಡುಗೆ. ನಾನು ಸಹ ಹಾರ್ಮೋನಿಯಂ ಪಾಠ ಕಲಿತಿದ್ದು 1985 ಇಸ್ವಿಲಿ ನಂದು ಶುರು ಮಾಡಿದ್ದು. ನನಗೆ ಯಾವ ಗುರುನೂ ಬರಲಿಲ್ಲ. ಒಬ್ಬರು ಬಂದು ಅಕ್ಷರ ಸರಿಗಮ ಪದನಿಸ ಅಂತ ಅಕ್ಷರ ಹೇಳ್ಕೊಟ್ಟಾರೇ ಇಲ್ಲ.
ಒಂದು ಇದ್ರ ಮೇಲೆ ಹೋಗಿ ನಾಟಕದಲ್ಲಿ ಹೋಗಿ ಇವನ್ನೆಲ್ಲ ನೋಡ್ಕೊಂಡು ಬರೀವನೆ ಚೆನ್ನಾಗಿ ಅದೇ ಪಾಠ ಆಗಿ ಅದೇ ರೂಢಿಯಾಗಿ ಫಸ್ಟ್ ಪರಮಾತ್ಮ ಹರಿ ಅನ್ನೋದೊಂದು ಪದ ಕಲ್ತ್ಕೊಂಡು ಅದರಿಂದ ಚಾಲ್ತಿಯಾಗಿ ಹಂಗೆ ಮುಂದಕ್ಕೆ ಅದು ತಾನಾಗೆ ಬಂದ್ಬಿಡ್ತು. ನಾನು ಕೂಡ ಪಾತ್ರ ಮಾಡಿದ್ದೀನಿ. ನಾನು ಒಂದು ಸತಿ ನನ್ನ ಸೂತ್ರಧಾರಿ ಮಾಡಿದ್ದೆ, ಒಂದು ಸತಿ ಸಖಿ ಮಾಡಿದ್ದೆ, ಒಂದು ಸತಿ ಪಾಂಡುರಾಜನ್ ಮಾಡಿದ್ದೆ. ಇದು ಮಾಡಿ ಆಮೇಲೆ ಅದೇ ತಾನಾಗಿ ಪಾಠ ಕಲೀಲೇಬೇಕು ಏನೇನು ಮಾಡಿ ಇದು ಅಂದ್ಬಿಟ್ಟು ಅದೇ ನನಗೆ ಮಂದೊಟ್ಟೆ ಆಗೋಗ್ಬಿಡ್ತರು. ತಾನಾಗೆ ಅದು ಹೆಂಗೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ಆ ಮಹಾತಾಯಿ ಹೆಂಗೆ ಬರೋದ್ಲು. ಮೊದಲನೇ ನಾಟಕನ ಊರಿನಲ್ಲಿ ಜನಗಳೆಲ್ಲ ಈ ಹಾರ್ಮೋನಿ ಪಾಠ ಕಲ್ತ ಮೇಲೆ ನೀವು ಊರಿನಲ್ಲಿ ಒಂದು ಫ್ರೀ ಆಡಿಸ್ಲೇಬೇಕು ನೀನು ಅಂತ ಊರೆಲ್ಲ ಇದು ಮಾಡಿದ್ರು. ನನಗೂ ಕಾಯಿಸಿತ್ತು ಮಾಡಬೇಕು ಅಂತ. ನಾನು ಆಯ್ತಪ್ಪ ಅಂದ್ಬಿಟ್ಟು ಒಪ್ಕೊಂಡು ವೀರ ಸುಪ್ರವಿಲಾಸ ಅಥವಾ ಭೀಮಾರ್ಜುನರ ಗರ್ವಭಂಗ ಎಂಬ ಒಂದು ಮೊದಲನೇ ನಾಟಕ ಶುರು ಮಾಡಿದೆ. ಅದಾದಮೇಲೆ ತ್ರಿಪುರ ಸಂಹಾರ ಮಾಡಿದೆ. ತ್ರಿಪುರ ಸಂಹಾರ ಆಮೇಲೆ ಸತಿವ್ರತ ಗೇರ್ಪಳ್ಳಿಯಲ್ಲಿ ಆಡಿಸ್ದೆ. ತಿರ್ಗಾ ಕುಂಬಳಗೋಡಲ್ಲಿ ತ್ರಿಪುರ ಸಂಹಾರ ಆಡಿಸ್ದೆ. ನಲತಂಗ ಗೋಪಾಲ್ ನಗರದಲ್ಲಿ ಆಡಿಸ್ದೆ. ತಿರ್ಗಾ ಚುಂಚನಗುಪ್ಪೆಯಲ್ಲಿ ತ್ರಿಪುರ ಸಂಹಾರ ಆಡಿಸ್ದೆ. ನಲತಂಗ ಆಡಿಸ್ದೆ. ಕಾಳೇರಿಯಲ್ಲಿ ಅಲ್ಲೇ ತ್ರಿಪುರ ಸಂಹಾರ ಆಡಿಸ್ದೆ. ತಿರ್ಗಾ ಅಲ್ಲಿ ಹಂಚಿಪುರದಲ್ಲಿ ಅಲ್ಲೂ ತ್ರಿಪುರ ಸಂಹಾರ ಆಡಿಸ್ದೆ. ತಿರ್ಗಾ ಇಲ್ಲಿ ಚಿಕ್ಕೇಗೌಡಂಪಾಳ್ಯದಲ್ಲಿ ಗಾಣಕಾಲ ಹತ್ರ ಕೆಂಗೇರಿ ಹತ್ರ ಅಲ್ಲೂ ತ್ರಿಪುರ ಸಂಹಾರ ಆಡಿಸ್ದೆ. ಸುಮಾರು ಒಂದು 50-60 ಡ್ರಾಮಾ ಆಡಿಸಿದ್ದೀನಿ ರೀ ನಾನು ಈ ವಯಸ್ಸಿಗೆ. ನಾನು ಇವಾಗೂ ಕೂಡ ಹರಿಕಥೆಗೂ ಹೋಗ್ತಾಯಿದ್ದೀನಿ ರೀ, ಡ್ರಾಮಾನೂ ಕಲಿಸ್ತಾ ಇದ್ದೀನಿ. ಗುರುಗಳೇ, ನೀವು ನಾಟಕ ಇಲ್ಲಿವರೆಗೂ ಕಲಿಸಿದ್ದೀರಲ್ಲ, ನಿಮ್ಮ ಶಿಷ್ಯಂದಿರು ಅದರಲ್ಲಿ ಬೆಳವಣಿಗೆ ಹೇಗೆ ಅವ್ರದ್ದು? ಬೆಳವಣಿಗೆ ಅಂದರೆ ಅವರು ಚೆನ್ನಾಗಿ ನನಗೆ ಎಲ್ಲರೂ ಪ್ರೋತ್ಸಾಹ ಕೊಟ್ಕೊಂಡು ಚೆನ್ನಾಗಿ ನನ್ನ ಹತ್ರ ವಿದ್ಯಾಭ್ಯಾಸ ಕಲ್ತವ್ರೆ. ಇವಾಗಲೂ ಕೂಡ ಹಂಗೆ ನನಗೆ ಶಿಷ್ಯಂದಿರು ನನಗೆ ಮರ್ಯಾದೆ ಕೊಡ್ತಾರೆ. ಅದರಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸೋ ಅಂಥವ್ರು ಯಾರನ್ನ ನಿಮಗೆ ಪರಮ ಶಿಷ್ಯರು ಇದ್ದಾರಾ? ಶಿಷ್ಯರು ಎಲ್ಲರೂ ಇದ್ದಾರೆ. ಪ್ರತಿಯೊಬ್ಬರು ಊರಿಗೆ ಹೋಗ್ತೀನಲ್ಲ, ಅಲ್ಲೂ ಇದ್ದಾರೆ, ಇಲ್ಲೂ ಅವರೇ, ಪ್ರತಿಯೊಂದು ಊರುಗಳಲ್ಲೂ ಇದ್ದಾರೆ. ಈ ನಾಟಕ ಕಲ್ತು ಅವ್ರೇನ ನಾಟಕದ ಮೇಷ್ಟ್ರಾಗಿ ಏನಾನ ಬಂದಿದ್ದಾರಾ? ಯಾರೂ ಬಂದಿಲ್ಲ ಬಿಡಿ, ಯಾರೂ ಇಲ್ರ. ಮತ್ತು ನೀವು ಈ ಹಾರ್ಮೋನಿಯಮನ್ನ ಕಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ನಿಮ್ಮ ಮುಂದಿನ ಪೀಳಿಗೆಗೆ ಅಂದರೆ ಏನು ಮಾಡಲಿ, ನಂದು ವಯಸ್ಸಾಯಿತು, ಇನ್ನು ಯಾರು ಅಂತೇನಿಲ್ಲ, ಎಲ್ಲ ಏಜ್ ವಾರ ಆಯ್ತು. ಆದರೂ ಗುರುಗಳೇ, ನಿಮ್ಮ ವಿದ್ಯೆನ ಮುಂದಿನ ಒಂದು ಸ್ವಲ್ಪ ಜನಕ್ಕೆ ಕಲಿಸ್ಕೊಟ್ರೆ ಅವರು ನಿಮ್ಮ ಹೆಸರು ಹೇಳ್ತಾರೆ, ಮತ್ತು ನಿಮ್ಮ ಒಂದು ಸಂಸ್ಕೃತಿನ ಸಂಸ್ಕಾರನ ಅವರು ಬೆಳೆಸ್ಕೊಂಡು ಹೋಗ್ಬೋದಲ್ಲ? ಅದು ನಾನು ಸರಿಗಮ ಪದನಿಸ ಅನ್ನೋ ಅಕ್ಷರನೇ ಇಲ್ವಲ್ರ. ನನಗೆ ಅದು ಹೆಂಗೆ ಬಂತ ಮಹತ್ವ ಇದೆ, ಹೆಂಗೆ ಬರೋದಿಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ. ಇನ್ನೂ ಜಾಸ್ತಿ ಆಯ್ತದೆ ಹೊರತು ಕಮ್ಮಿ ಆಗಲ್ಲ. ಅಂದರೆ ಮುಂದಿನ ಕಲಾವಿದರು ರಂಗಭೂಮಿಗೆ ಬರ್ತಾರೆ ಅಂತೀರಾ? ಬರ್ತಾರೆ. ಪೌರಾಣಿಕ ರಂಗಭೂಮಿ ಉಳಿಯುತ್ತೆ ಅಂತೀರಾ? ಉಳಿತದೆ. ಇವಾಗ ಎಲ್ಲ ಜಾಸ್ತಿ ಆಗೋಗದೆ. ಸುತ್ತಮುತ್ತ ಎಲ್ಲೂ ಇವಾಗ ಸೀನ್ಸು ಅನ್ನೋದು ಖಾಲಿನೇ ಇಲ್ಲ. ಈ ರಂಗಭೂಮಿನ ಉಳಿಸ್ಬೇಕು. ಮುಂದಿನ ಪೀಳಿಗೆನೂ ಅಷ್ಟೇ. ನಮ್ಮ ಊರಿದಂತೂ ಹಿಂದಿವರು ಸುಮಾರು 45 ವರ್ಷದಿಂದ ನಾನು ಮಾಡಿದೆ. ಈಗ ನಮಗೂ ಏಜ್ ಆಯಿತು. ಆದ್ದರಿಂದ ಆ ಮಹಾತಾಯಿ ನನ್ನ ಬಿಡ್ತಾ ಇಲ್ಲ, ಹೇಳ್ಕೊಂಡು ಹೋಯ್ತಾನೆ ಅವಳು ಇನ್ನು. ಆದರೆ ಮುಂದೆ ಮುಂದಿನ ಬರೋ ಹುಡುಗರು ಅಷ್ಟೇ ಚೆನ್ನಾಗಿ ಇದು ಕಲಾ ರಂಗಮಂದಿರನ ಉಳಿಸ್ಕೊಂಡು ಹೋಗಬೇಕು. ಈ ಮೊಬೈಲ್ಗಳನ್ನೆಲ್ಲ ಆಫ್ ಮಾಡಿ ನೋಡಿದೆ ಈ ಪೌರಾಣಿಕ ನಾಟಕನ ಒಂದು ಬೆಳೆಸ್ಕೊಂಡು ಹೋದರೆ ಊರಿಗೂ ಒಳ್ಳೆಯದು, ಜನಗಳಿಗೂ ಒಳ್ಳೆಯದು. ನನ್ನ ಹೆಸರು ಚಂದನ್. ನಾನು KS ಗುರುದೇವ್ರವರ ಮೊಮ್ಮಗ.
ನಮ್ಮ ತಾತನವರು ಹಿಂದಿನ ಕಾಲದಿಂದನೂ ಒಂದು ನಾಟಕ, ಪೌರಾಣಿಕ ನಾಟಕಕ್ಕಾಗಲಿ ರಂಗಭೂಮಿಗಾಗಲಿ ಅವರ ಒಂದು ಉತ್ತಮ ಕೊಡುಗೆಯನ್ನು ಕೊಡುವುದರ ಮುಖಾಂತರ ಎಲ್ಲರಿಗೂ ಸಹ ನಾಟಕವನ್ನು ಕಲಿಸಿದ್ದಾರೆ. ಎಲ್ಲ ಕಡೆಯೂ ಅವರ ಒಂದು ಪ್ರತಿಭೆಯನ್ನು ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಯಾವುದೇ ಗುರುಗಳು ಇಲ್ಲದೆ ಸಹ ಕಲಿತಿರುವುದು ತುಂಬ ಅಭಿವೃದ್ಧಿಯ ಒಂದು ಹೆಮ್ಮೆಯ ಹೆಗ್ಗಳಿಕೆ. ಅವರು ಕೇವಲ ರಂಗಭೂಮಿ ಅತ್ತ ನಡೆಯುವುದರ ಮುಖಾಂತರ ಅವರು ಕೆಲಸಕ್ಕೂ ಹೋಗ್ಕೊಂಡು ಡೈಲಿ ನಾಟಕನೂ ಕಲಿಸ್ಕೊಂಡು ಎಷ್ಟೋ ರಾತ್ರಿ ನಿದ್ದೆಗೆಟ್ಟು ರಂಗಭೂಮಿಗೆ ಅವರು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರ ಒಂದು ನಾಟಕದಲ್ಲಿರುವ ಈ ಆಸಕ್ತಿಗೆ ನನ್ನ ಮೆಚ್ಚುಗೆ ಯಾವಾಗಲೂ ಇರುತ್ತೆ. ಆ ನಾಟಕವನ್ನು, ಆ ಪೌರಾಣಿಕ ರಂಗಭೂಮಿಗೆ ನಾನು ಸಹ ಕೊಡುಗೆಯನ್ನು ಅವರ ಹತ್ರ ಕಲಿತ್ಕೊಂಡು ಕೊಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಮ್ಮ ತಾತನವರ ಕಲೆಯನ್ನು ಗುರುತಿಸಿ ಸಂದರ್ಶನ ಮಾಡೋಕ್ಕೆ ಬಂದಿರುವ ಗಜಾನನ ಟಿವಿಯವ್ರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಬಳಿರೆ ಭೂಮಿಯೋಳು ಸಮಾನರಾರು, ಬಳಿರೆ ಭೂಮಿಯೋಳು ಸಮಾನರಾರು, ಬಾಪು ಬಾಪು ನಾವು ಶೂರರು, ಪ್ರಿಯದೊಳೆಮ್ಮಯ್ಯ ಪರಮಶಕ್ತಿಗಳು, ಹೊರಪಡಿಸಲು ನಾವು ಪರಮ ಸಂತೋಷವು, ಹೊರಪಡಿಸಲು ನಾವು ಪರಮ ಸಂತೋಷವು, ಸರಸಿ ರೂಪ ಚತುರಾನನ ಭಜಿಸುತ್ತೆ, ವರಗಳ ಪಡೆಯುತ್ತೆ ಪ್ರಬಲರೆನಿಸುತ್ತೆ. ಬಳಿರೆ ಭೂಮಿಯೋಳು ಸಮಾನರ್ಯಾರು, ಬಳಿರೆ ಭೂಮಿಯೋಳು ಸಮಾನರ್ಯಾರು. ಸಹೋದರರಾದ ಮಕರ ಸಿಂಹ ವಿದ್ಯುಮ್ನಾರಿಗಳೇ, ನಾವುಗಳು ಹೀಗೆ ಕಾಲ ವಿಳಂಬವನ್ನು ಮಾಡದೆ ಆ ಪರಬ್ರಹ್ಮನನ್ನು ಪ್ರಾರ್ಥಿಸಿ, ಕಾಯ ವಾಚ ಮನಸ್ಸಿನಿಂದ ಪ್ರಾರ್ಥಿಸಿ ವರಗಳನ್ನು ಪಡೆದು ನಮ್ಮ ಜನಕನಾದ ತಾರಕಾಸುರನ ಪ್ರಭಾವವನ್ನು ನೆಲೆಗೊಳಿಸಬೇಕೆಂದು ನನಗೆ ಕುತೂಹಲ ಇರುವುದು. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವನ್ನು ತಿಳಿಸುವರಾಗಿ